ನನ್ನ ಹೆಸರು ಡಾಕ್ಟರ್ ಜೆ ನರೇಂದ್ರ ಅಂತ. ನಾನು ಈ ಶಿವಮೊಗ್ಗದಲ್ಲಿ 1992 ಇಸ್ವಿಯಿಂದ ಇಲ್ಲಿವರೆಗೂ ನಂಜಪ್ಪ ಆಸ್ಪತ್ರೆ ಸಮೂಹದಲ್ಲಿ ಮೊದಲನೇ 20 ವರ್ಷ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ, ನಂತರ 2011ರಿಂದ ಇಲ್ಲಿವರೆಗೂ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆಯಲ್ಲಿ ಇರುವ ಆಸ್ಪತ್ರೆಯಲ್ಲಿ ತಜ್ಞ ಹೃದ್ರೋಗ ವೈದ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಡೌಟ್ ಇರುವಂತ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಇವತ್ತು ತಯಾರಿದ್ದೀನಿ. ಪ್ರತಿಯೊಬ್ಬರ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ತದೆ. ಅದು ಕೊಬ್ಬಿನ ಅಂಶ ನಮ್ದು ರಕ್ತದಿಂದ ಹೊರಗಿರೋದು ಬೇರೆ, ಅದು ನಾವು ಬೊಜ್ಜಿನ ರೂಪದಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದು ಬೇರೆ ಬೇರೆ ನಮ್ಮ ಟಿಶ್ಯೂಸ್ ಅಲ್ಲಿ ಡೆಪಾಸಿಟ್ ಆಗಿರುವಂಥದ್ದು. ರಕ್ತದಲ್ಲಿ ಹರಿಯುವಂತಾಗಿ ನಾವು ಬ್ಲಡ್ ಕೊಲೆಸ್ಟ್ರಾಲ್ ಅಂತ ಜನರಲ್ ಆಗಿ ಹೇಳ್ತೀವಿ. ಇದು ಕೊಬ್ಬಿನ ಅಂಶ ರಕ್ತದ ಒಳಗಡೆ ಹರಿವಿನ ಪ್ರಮಾಣದಲ್ಲಿ ಇರೋದು ಒಂದು ಲಿಮಿಟ್ ನಲ್ಲಿ ಇರಬೇಕು. ಅದು ಜಾಸ್ತಿ ಆದ್ರೆ ಸುಮಾರು ಅನೇಕ ಕಾಯಿಲೆಗಳಿಗೆ ಕಾರಣವಾಗಬಹುದು. ಕೊಲೆಸ್ಟ್ರಾಲ್ ನಾವು ಬ್ಯಾಡ್ ಗುಡ್ ಅಂತ ಹೇಳೋದಕ್ಕಿಂತ ಕೊಲೆಸ್ಟ್ರಾಲ್ ಪ್ರತಿಯೊಬ್ಬರಿಗೂ ಪ್ರತಿ ಹಂತದಲ್ಲೂ ನಮ್ಮ ಎಲ್ಲಾ ಒಂದು ಜೀವನಾಂಶ ನಮ್ಮ ಸೆಲ್ಸ್ ಏನಿದಾವೆ, ಟಿಶ್ಯೂಸ್ ಏನಿದಾವೆ, ಇವುಗಳಲ್ಲಿ ಬೇಸಿಕಲಿ ಕೊಲೆಸ್ಟ್ರಾಲ್ ಇದ್ದೇ ಇರ್ತದೆ. ಯಾವಾಗ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅವಾಗ ಅದೇ ಕೊಲೆಸ್ಟ್ರಾಲ್ ನಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಪರಿಣಾಮ ಆಗ್ತದೆ. ಕೊಲೆಸ್ಟ್ರಾಲ್ ಹೆಚ್ಚು ಇದ್ದಂಗೂ ಹೃದ್ರೋಗಗಳು ಮತ್ತೆ ಮಿದುಳಿನ ತೊಂದರೆಗಳು, ಪೆರಿಫರಲ್ ವ್ಯಾಸ್ಕುಲರ್ ಡಿಸೀಸ್, ಕಾಲಿನ ರಕ್ತನಾಳದ ತೊಂದರೆಗಳು ಇವೆಲ್ಲವೂ ಖಂಡಿತವಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತವೆ.